टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಹರಿಪ್ರಸಾದ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, ಗ್ಯಾರಂಟಿಗಳನ್ನ ನಂಬ್ಕೊಂಡು ನಾವು ಇರೋದಕ್ಕಾಗೋದಿಲ್ಲ ಅಂದ್ರೆ ಮುಂದಿನ ಚುನಾವಣೆಯನ್ನ ಪಕ್ಷದ ಐಡಿಯಾಲಜಿ ಮತ್ತೆ ಕೋರ್ ಸಬ್ಜೆಕ್ಟ್ ಇರಬೇಕಾಗುತ್ತೆ. ನಾವು ನೋಡಿ, ಯಾರು ಈ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಪ್ರಧಾನಮಂತ್ರಿಗಳನ್ನ ಒಳಗೊಂಡು ಬಿಜೆಪಿಯವರು, ಈಗ ಡೆಲ್ಲಿಯಲ್ಲಿ ಏನು ಮಾಡಿದ್ರಿ ನೀವು? ಕಾಪಿ ಮಾಡಿದ್ರಿ, ಕಾಪಿ ಪೇಸ್ಟ್. ಮಹಾರಾಷ್ಟ್ರದಾಗ ಏನು ಮಾಡಿದ್ರಿ? ಲಾಡ್ಕಿ ಬೇನ, ಗೃಹಲಕ್ಷ್ಮಿ. ನೀವು ಮಾಡಿದಾಗ ಗ್ಯಾರಂಟಿ ಸರಿ ಇರ್ತದೆ, ಕಾಂಗ್ರೆಸ್ನವ್ರು ಮಾಡಿದಾಗ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತೀರಿ. ಒಂದು ನಿಲುವಿಗೆ ಬನ್ನಿ. ಗ್ಯಾರಂಟಿ ಸರಿಯೋ ತಪ್ಪು, ಗ್ಯಾರಂಟಿಗೆ ತಪ್ಪಾಗಿದ್ರೆ ನೀವು ಯಾಕೆ ಮಾಡ್ತೀರಾ? ಪ್ರಧಾನಮಂತ್ರಿಗಳು ಏ ಮೋದಿ ಜಿ ಕಾ ಗ್ಯಾರಂಟಿ ಹೈ ಅಂತಾರೆ. ಮತ್ತೆ ಏ ಮೋದಿ ಜಿ ಕಾಂಗ್ರೆಸ್ ಗ್ಯಾರಂಟಿ ಬೇರೆನಾ? ರಾಹುಲ್ ಗಾಂಧಿ ಅವ್ರ ಗ್ಯಾರಂಟಿ ಬೇರೆನಾ? ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬೇರೆನಾ? ನಿಮ್ಮ ಗ್ಯಾರಂಟಿ ಅಷ್ಟೇನೆ ಕರೆಕ್ಟಾ? ನೀವು ಗ್ಯಾರಂಟಿ ಮಾಡ್ಬೋದು, ನೀವು ಜನರಿಗೆ ಒಳಿತನ ಮಾಡ್ಬೋದು, ನಾವು ಮಾಡಬಾರ್ದಾ? ಆದ್ರೆ ನಾವು ಪ್ರಾರಂಭ ಮಾಡಿದ್ರೆ ನೀವು ನಕಲು ಮಾಡ್ತಾ ಇದ್ದೀರ ಅಷ್ಟೇ. ಅದರಿಂದ ಡೆಲ್ಲಿ ಚುನಾವಣೆ ಗೆದ್ದಿದ್ದೀರಿ ನೀವು. ಸರ್, 8 ದಿನದಲ್ಲಿ ಅಧ್ಯಕ್ಷ ಪಕ್ಷ ನಿರ್ಧಾರ ತೆಗೆದುಕೊಳ್ಳೋದು ಇದು ನಮ್ಮ ಕೈಯಲ್ಲಿ ಯಾರು ಕೂಡ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾರೆ ಅದು ಫೈನಲ್. ತಮಗೇನಾದ್ರೂ ಆಗ್ತೀರಾ ಅಂತ ಸರ್? ನಮಗೆ ಅದು ಪ್ರಶ್ನೆ ಇಲ್ಲ, ಅದು ಕುರ್ಚಿ ಖಾಲಿ ಇಲ್ಲ ಈಗ. ಅದು ಪಕ್ಷ ನಿರ್ಧಾರ ಮಾಡ್ತದೆ, ACC ಪ್ರೆಸಿಡೆಂಟ್.